ನಗುವಿಕೆ ರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. MS ನರಸಿಂಹಮೂರ್ತಿ ಹೇಳಿ ಕೇಳಿ ಪಕ್ಕಾ ವೆಜ್. ಪಾಪ ಅವರಿಗೆ ಫ್ಲೈಟ್ನಲ್ಲೊಮ್ಮೆ ಮೊಟ್ಟೆ ಕೊಟ್ರಂತೆ. ಏನು ಮಾಡೋದು, ಕೋಳಿ ನಾನ್ ವೆಜ್ಜು, ಆದರೆ ಮೊಟ್ಟೆ ವೆಜ್ಜು ಅಂದ್ಕೊಂಡು ಪರದಾಡಿದ್ದು. ಈ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂದಾಗ ನಾನು ಅರಾಮ್ ಮಿತ್ರ ಅವ್ರ ಜೊತೆಯಲ್ಲಿ ಪ್ರವಾಸ ಮಾಡಿದ ಒಂದು ಅಪರೂಪದ ಘಟನೆ ನನಗೆ ನೆನಪಾಗ್ತಾ ಇದೆ. ನಾವು ಲಂಡನ್ಗೆ ಅಂತ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೊರಟಾಗ 380 ಜನದಲ್ಲಿ ನಾವು ಇಬ್ಬರೇ ವೆಜಿಟೇರಿಯನ್ಸು, ಉಳಿದವರೆಲ್ಲ ನಾನ್ ವೆಜಿಟೇರಿಯನ್ಸು. ಅಲ್ಲಿ ಹಾಗೇನೆ ವೆಜಿಟೇರಿಯನ್ ಅಂತ ಬರೆಸಿದ್ವಿ ನಾವು. ಆದರೂ ಕೂಡ ಏನಾಯಿತು ಅಂತಂದರೆ ಆ ಏರ್ ಹೋಸ್ಟೆಸ್ ಬಂದು ನಮಗೋಸ್ಕರ 2 ರೈಸ್ ಬಾತ್ ಮಾಡಿದ್ದಾಳೆ. ಏನು ಆಶ್ಚರ್ಯ, ಸಮುದ್ರಗಳ ಮೇಲೆ ಹೋಗ್ತಾ ಇರೋವಾಗ ಆ ರೈಸ್ ಬಾತಿನ ಪರಿಮಳ ಗೋಪುರವಾಗಿ 2 ತಟ್ಟೆಯಲ್ಲಿ ರೈಸ್ ಬಾತನ್ನು ಫಸ್ಟ್ ತಂದು ನಮಗೆ ಕೊಟ್ಟು, ಈ ವೆಜಿಟೇರಿಯನ್ಸ್ ಅಂತ ಸೀಟ್ ನಂಬರ್ ಹುಡ್ಕೊಂಬಂದು ನಮ್ಮಿಬ್ಬರು ಕೈ ಕೊಟ್ಟಾಗ ಖುಷಿ ಆಗೋಯ್ತು. ಬಟ್ ಅವಳು ಏನು ಮಾಡಿದ್ಲು ಅಂದರೆ, ಒಂದು ಬಾಯ್ಲ್ಡ್ ಎಗ್ನ ಬಾಯ್ಲ್ ಮಾಡಿ ಅದನ್ನು ಸೆಂಟ್ರಿಗೆ ಸರಿ ಕ್ರೌನ್ ಥರ ಕಟ್ ಮಾಡಿದ್ದಾಳೆ. ಹೀಗೆ ಕ್ರೌನ್ ಥರ ಕಟ್ ಮಾಡಿ ಈ 2 ವೆಜಿಟೇಬಲ್ ಬಾತ್ ಮೇಲೆ ಕಿರೀಟ ಥರ ಇಟ್ಟಿದ್ದಾಳೆ. ಮಿತ್ರರ ಕೈಯಲ್ಲೊಂದು, ನನ್ನ ಕೈಯಲ್ಲೊಂದು ಇಟ್ಟು ಅದನ್ನು ನೋಡಿದ ತಕ್ಷಣ ಮಿತ್ರರು ಸಿಟ್ಟು ಬಂದು, ವಾಟ್ ಈಸ್ ದಿಸ್, ವಿ ಟೋಲ್ಡ್ ಯು ದಟ್ ವಿ ಆರ್ ವೆಜಿಟೇರಿಯನ್ಸ್, ವಾಟ್ ಈಸ್ ದಿಸ್ ಎಗ್ ಅಂತ ಬೈದರು. ತಕ್ಷಣ ಐ ಆಮ್ ಸಾರಿ ಸರ್, ವೆಜಿಟೇರಿಯನ್ ಅಂದರೆ ಎಗ್ಗು ಕೂಡ ಸೇರ್ಕೊಳ್ಳುತ್ತೆ ಕೆಲವು ಸಲ, ಆದ್ದರಿಂದ ಅವ್ರು ಕೊಟ್ಟಿದ್ಲು. ಆಮೇಲೆ ಅವಳು ಒಳಗಡೆ ಕ್ಯಾಬಿನ್ಗೆ ಹೋದವಳು ಬೇರೆ ತರ್ತಾಳೆ ಅಂತ ಇವ್ರು ಅಂದ್ಕೊಂಡ್ರು. ಕ್ಯಾಬಿನ್ಗೆ ಹೋಗಿ ಆ ಮೇಲಿದ್ದ ಎಗ್ ಪೀಸನ್ನು ಬಾಯಲ್ಲಿ ಹಾಕ್ಕೊಂಡು ಅದನ್ನೇ ವಾಪಸ್ ಅಂದ್ಕೊಟ್ಲು. ಮತ್ತು ಅವಳು ಬಾಯಲ್ಲಿ ಹಾಕ್ಕೊಂಡಿದ್ದಾಳೆ ಅಂತ ನಂಗೆ ಹೆಂಗೆ ಗೊತ್ತಾಯಿತು ಅಂದರೆ, ದವಡೆಗಳು 2 ದಪ್ಪ ಆಗಿ ಹೋಗಿತ್ತು, ಹೀಗೆ ಕೆನ್ನೆಗಳೆಲ್ಲೂ ಉಬ್ಕೊಂಡಿತ್ತು, ಬಂದು ಕೊಟ್ಟಲು, ನಾವು ತೊಗೊಂಡ್ವಿ. ಸೊ ಈ ತರಹದ್ದು ಅನುಭವಗಳು ನಮಗೆ ಜೀವನದಲ್ಲಿ ಆಗುತ್ತೆ. ಮತ್ತು ನಾಟಕ ರಂಗದಲ್ಲಿ ಸಾಕಷ್ಟು ನಾಟಕಗಳು ಮಾಡುವಾಗ ಪರ್ವತಾವಣಿಯರ ನಾಟಕಗಳನ್ನು ಅನೇಕ ಸಲ ಮಾಡಿದ್ದು ನನಗೆ ನೆನಪಾಗ್ತಾ ಇದೆ. ಅದರಲ್ಲಿ ಯಾವುದೋ ಒಂದು ನಾಟಕದಲ್ಲಿ ಒಂದು ಅಭಿನಯಿಸ್ತಾ ಇದ್ದೀವಿ, ಅಲ್ಲಿ ರಸ್ತೆ ದೃಶ್ಯ ಅದು. ಆ ರಸ್ತೆ ದೃಶ್ಯಕ್ಕೆ ಬಂದು ನನ್ನ ಫ್ರೆಂಡು ಅಭಿನಯಿಸ್ತಾ ಇದ್ದಾನೆ. ಆ ಜನಗಳು ನೋಡಿಬಿಟ್ಟು, ಓಹೋ ಏನಿದು ಈ ಪಾರ್ಟಿ ಜನಗಳು ಅಂತಾನೆ. ಅಲ್ಲಿ ಕಾಲೇಜಿನ ವಾತಾವರಣ ಆದ್ದರಿಂದ ಯಾರೊಬ್ಬರು ಮೇ ಅಂತ ಕೂಗೋದು, ಅಂಬೆ ಅನ್ನೋದು, ಈ ಥರ ಕೀಟ್ಲೆಗಳಿರುತ್ತಲ್ಲ, ಆ ಥರದ್ದಾಯಿತು. ತಕ್ಷಣ ಇವನಿಗೆ ಸೆನ್ಸ್ ಆಫ್ ಹ್ಯೂಮರ್ ಹೇಗಿತ್ತು ಈ ನಟನಿಗೆ ಅಂದರೆ, ಏನಿದು ಈ ಪಾರ್ಟಿ ಜನಗಳು ಅಂದ ತಕ್ಷಣ ಯಾವನೋ ಸೌಂಡ್ ಮಾಡಿದ ಮೇ ಅಂದ. ತಕ್ಷಣ ಅವನು, ಓಹೋ ಜನಗಳ ಮಧ್ಯೆ ದನಗಳು ಇವೆಯಾ ಅಂದ. ತಕ್ಷಣ ಅವನು ಬಾಯಿ ಮುಚ್ಕೊಂಡು ಮತ್ತೆ ಮಾತಾಡಲಿಲ್ಲ. ಈ ಥರದ ಘಟನೆಗಳು ಕೂಡ ಲೈಫಲ್ಲಿ ನಿಮ್ಮ ಜೊತೆಯಲ್ಲಿ ಬರ್ತಾ ಹೋಗುತ್ತೆ. ಮತ್ತು ಜೀವನನೇ ಒಂದು ನಾಟಕ ಅನ್ನೋಕ್ಕೆ 1-2 ಉದಾಹರಣೆಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ, ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಲೀವ್ ಫೇರ್ ಕನ್ಸೆಷನ್ ಅಂತಕ್ಕಂಥದ್ದು ಒಂದಿದೆ. ಈ ಲೀವ್ ಫೇರ್ ಕನ್ಸೆಷನ್ನ ತೊಗೊಳ್ತಕ್ಕಂಥ ವ್ಯಕ್ತಿ ಅವನು ಹೋಗಿರ್ಬೋದು ಲೀವ್ ಫೇರಲ್ಲಿ, ಇಲ್ಲಾಂದರೆ ಹೋಗದೇನೂ ಇರ್ಬೋದು. ಒಂದು ಸಲ ಆದ ಘಟನೆ, ಒಬ್ಬ ಹೈದ್ರಾಬಾದ್ಗೆ ಹೋಗಿದ್ದಾನೆ ಅಂತ ಕ್ಲೈಮ್ ಮಾಡಿದ್ದಾನೆ, ಹೈದ್ರಾಬಾದ್ಗೆ ಅವನು ಹೋಗಿಲ್ಲ. ಅದು ಏನೇನೋ ಎಷ್ಟು ನೀವು ಪ್ರಯತ್ನ ಪಟ್ಟರು ಅವನು ಹೋಗಿಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಫೈನಲ್ ಆಗಿ ನನ್ನ ಹತ್ರಕ್ಕೆ ಬಂತು ಕೇಸು. ನಾವಿಬ್ಬರು ಕೂತ್ಕೊಂಡ್ವಿ, ಅವನು ಕರೆಸಿದ್ವಿ. ಏನಪ್ಪ ಹೋಗಿದ್ಯಾ ಹೈದ್ರಾಬಾದ್ಗೆ? ಹೋಗಿದ್ದೆ ಸರ್. ನಾಟಕ ನೋಡಿ, ಜೀವನದಲ್ಲಿನ ನಾಟಕಗಳು ಹೇಗಿರುತ್ತೆ ಅಂತ. ನಾವು ಬರೆಯೋ ನಾಟಕಕ್ಕಿಂತ ಜೀವನ ನಾಟಕನೇ ಜೋರು ಅಂತ ನಾನು ಹೇಳ್ತಾ ಇದ್ದೀನಿ. ಹೋಗಿದ್ದೆ ಸರ್. ಯಾವ ಬಸ್ಸಲ್ಲಿ ಹೋದೆ? ಯಾವುದೋ ಬಸ್ಸಲ್ಲಿ ಹೋದೆ. ಅದು ಸರಿಯಪ್ಪ, ಮತ್ತು ನೀನು ಕೊಟ್ಟಿರ್ತಕ್ಕಂಥ ರಸೀದಿ ಇದೆಯಲ್ಲ, ಇದು ಹನುಮಾನ್ ಲಾರಿ ಟ್ರಾನ್ಸ್ಪೋರ್ಟ್ ಅಂತ ಇದೆಯಲ್ಲ ಅಂದೆ. ಬಸ್ ಟಿಕೆಟ್ ಕೊಡಬೇಕು ಅವನು. ಸರ್ ಅದೇನಾಯಿತು ಅಂದರೆ, ಈ ಹನುಮಾನ್ ಅವ್ರದ್ದು ಬಸ್ಸೂ ಇದೆ ಸರ್, ಲಾರಿನೂ ಇದೆ ಸರ್. ಅವತ್ತು ಬಸ್ ಟಿಕೆಟ್ಗಳು ಮುಗಿದೋಗಿತ್ತು ಸರ್, ಲಾರಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ, ನಿಂಗೆ ಅಮೌಂಟ್ ತಾನೇ ಮುಖ್ಯ, ತೊಗೊಂಡೋಗಿ ಬ್ಯಾಂಕ್ಗೆ ಅಂದ್ರಂತೆ. ತಂದು ಕೊಟ್ಬಿಟ್ಟಿದ್ದಾನೆ. ಅದು ಸರಿ, ಬಸ್ ಎಲ್ಲತ್ತದೆ ಸರ್? ಈ ಪೀಣಿ ಹತ್ರ ಹತ್ಕೊಂಡೆ ಸರ್, ಹೈದ್ರಾಬಾದ್ ಬಸ್ಸು. ಯಾವ ಸೀಟ್ ನಂಬರು? ಸರ್ ಬಸ್ಸೆಲ್ಲ ಖಾಲಿ ಇತ್ತು ಸರ್, ರಾತ್ರಿ ಎಲ್ಲಿ ಬೇಕಾದ್ರೆ ಕೂತ್ಕೊಂಡ್ಲ, ಹೀಗಾಗಿ ಯಾವ ಸೀಟ್ ನಂಬರು ಗೊತ್ತಿಲ್ಲ ಸರ್ ಅಂದ. ಸೊ ಆ ಸೀಟ್ ನಂಬರು ಇಲ್ಲ. ನೀನು ನಿನ್ನ ಹೆಂಡ್ತಿ ಹೋಗಿದ್ವಿ, ಬಸ್ಸಲ್ಲಿ ಯಾರ್ಯಾರಿದ್ರು? ಸುಮ್ಮನೆ ಹಾಗೆ ಕೇಳಿದಾಗ, ಏನು ಸರ್ ಇದು, ಹೆಂಡ್ತಿ ಜೊತೆ ಹೋಗಿದ್ದೀವಿ, ಬಸ್ಸಲ್ಲಿ ಯಾರು ಈ ಕಡೆ ಆ ಕಡೆ ನೋಡಿದ್ರೆ ಹೆಂಡ್ತಿ ಮುಖದ ಮೇಲೆ ಹೊಡೆಯೋಲ್ಲ ಸರ್ ಅಂದ. ಅಲ್ಲೂ ಒಂದು ಸಿಕ್ಕಾಕೊಳ್ಳಿಲ್ಲ. ಆಮೇಲೆ ನೀನು ಹೈದ್ರಾಬಾದಲ್ಲಿ ಹೋಗಲ್ಲಿ ಇಳಿದಾಗ ಎಲ್ಲಾದರೂ ಹೋಟೆಲಲ್ಲಿ ಹಿಡಿದಿದ್ದಕ್ಕೆ ರಸೀದಿದೆಯಾ ಅಂತ ಕೇಳಿದ್ರೆ, ಏನು ಸರ್ ನೀವು ಬರೀ ಇದು ಮಾತ್ರ ತಾನೇ ಕೊಡೋದು, ಏನೋ ಈ ಬಸ್ ಟಿಕೆಟ್ ಮಾತ್ರ ತಾನೇ ವಾಪಸ್ ಕೊಡೋದು, ಹೋಟ್ಲ್ ಬಿಲ್ ನೀವು ಎಲ್ಲಿ ಸರ್ ಕೊಡ್ತೀರಾ? ಹೀಗಾಗಿ ನಾವು ಯಾವುದೋ ಧರ್ಮಛತ್ರದಲ್ಲಿದ್ವಿ ಸರ್, ಹೋಟ್ಲ್ ಬಿಲ್ ಇಲ್ಲ ಸರ್ ಅಂದ ಅವನು. ಹೋಗಲಿ, ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ದಕ್ಕೆ ಚೀಟಿ ಇದೆಯಪ್ಪ ಅಂದೆ. ಇಲ್ಲ ಸರ್, ನಾವು ಹೋಗ್ತಾ ಇದ್ವಿ, ಕೈ ಮುಗಿತಾ ಇದ್ವಿ, ಆ ಕುಂಕುಮ ತಂದಿದ್ದೀನಿ ತೊಗೊಳ್ಳಿ ಸರ್, ಅಲ್ಲಿದೆ ಅಂತ ಕುಂಕುಮ ಕೊಟ್ಟ ನಮಗೆ. ಈ ಹೈದ್ರಾಬಾದಲ್ಲಿ ಒಂದು ಝೂ ಇದೆ ಗೊತ್ತಾ? ಅಲ್ಲೊಂದು ಗೋರಿಲ್ಲ ಸಿಗರೇಟ್ ಸೇದೋದು, ಐಸ್ ಕ್ರೀಮ್ ತಿನ್ನೋದು ನೀವು ನೋಡಿದ್ದೀರಾ. ಅದು ಸಿಗರೇಟ್ ಸೇದುತ್ತೆ, ಐಸ್ ಕ್ರೀಮ್ ತಿನ್ನುತ್ತೆ ಗೊತ್ತಾ ನಿಮಗೆ? ನೋಡಿದೆ ಸರ್, ತುಂಬ ಚೆನ್ನಾಗಿತ್ತು ಸರ್. ಆ ಗೋರಿಲ್ಲ ಏನು ಸರ್ ಅದು? ಐಸ್ ಕ್ರೀಮು ಸಿಗರೇಟು. ನಾ ಹೇಳಿದ್ದು ನನಗೆ ವಾಪಸ್ ಹೇಳ್ದ, ಸೇರುತ್ತೆ ಸರ್, ಸುಮಾರು ನಿಮ್ಮದೇ ಹೈಟು ಸರ್, ಅದು ನಿಮ್ಮಂಗೆ ಇತ್ತು ಸರ್ ಅಂದ್ಬಿಟ್ಟ ಅವನು. ಅಯ್ಯೋ ರಾಮ, ಒಳ್ಳೆ ಕೇಳಿದ್ದೆ ತಪ್ಪಾಯ್ತಲ್ಲ ಅಂದ್ಬಿಟ್ಟು ಹೀಗೆ ಇಂಟ್ರಾಗೇಟ್ ಮಾಡ್ತಾ 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 ಹೋಗಿ ಫೈನಲ್ಲಾಗಿ ಲಾಸ್ಟ್ ಕ್ವಶನ್ನು ಅವ್ನು ಕೊಡಬೇಕು LFC ಬಿಲ್ ಅಂತ ನಿರ್ಧಾರ ಆಗೋಯ್ತು. ನೀನು ಹೈದ್ರಾಬಾದಲ್ಲಿ ಕುತುಬ್ ಮಿನಾರ್ ನೋಡಿದ್ಯಪ್ಪ ಅಂತ ಕೇಳಿದೆ. ಸರ್ ನೋಡಿದೆ ಸರ್, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವನು.
ಹೈದ್ರಾಬಾದಲ್ಲಿ ಕುತುಬ್ ಮಿನಾರು, ಹೇಯ್ ಹೈದ್ರಾಬಾದಲ್ಲಿ ಎಲ್ಲಿ ಬರುತ್ತೆ, ಅದಿರೋದು ಡೆಲ್ಲಿಯಲ್ಲಿ. ಹೈದ್ರಾಬಾದಲ್ಲಿರೋದು ಚಾರ್ಮಿನಾರು. ಸಿಕ್ಕಾಕೊಂಡೆ ಅನ್ನೋ ಲೆವೆಲಲ್ಲಿ ಹೇಳಿದಾಗ ಅವನು, ಏನು ಸರ್ ಆಟೋದವ್ರು ಎಷ್ಟು ಮೋಸ ಮಾಡ್ತಾರೆ ನೋಡಿ ಸರ್. ಅಲ್ಲ ಸರ್, ನನ್ನ ಮಕ್ಕಳು ಕುತುಬ್ ಮಿನಾರ್ ತೋರ್ಸಯ್ಯ ಅಂತ ತಗೊಂಡೋಗಿ ಚಾರ್ಮಿನಾರ್ ತೋರಿಸಿದ್ದಾನೆ ನೋಡಿ ಸರ್ ಅವನು. ಹೋಗ್ಲಿ ಬಿಡಿ ಸರ್, ಕುತುಬ್ ಮಿನಾರ್ ಆದರೆ ಒಂದೇ ಮಿನಾರು, ಚಾರ್ಮಿನಾರ್ ಆದರೆ 4 ಮಿನಾರು ಬಿಡಿ ಸರ್ ಅಂದ ಅವನು. ಕೈ ಮುಗಿದು ಆಯ್ತಪ್ಪ ತಗೊಂಡೋಗು ಅಂತೇಳಿ ಬಿಲ್ ಒಂದು ಸ್ಯಾಂಕ್ಷನ್ ಮಾಡಿ ಕಳಿಸೇ ಬಿಟ್ವಿ ನಾವು. ನಾನು 9ನೇ ಕ್ಲಾಸಲ್ಲಿದ್ದಾಗ ಒಂದು ಸಲ ಅವ್ರ ಕೈಯಲ್ಲಿ ಊಟದ ಡಬ್ಬಿ ಇಟ್ಕೊಂಡು ಬರ್ತಾ ಇದ್ದಾರೆ. ಸರ್ ಅಂದೆ. ಏನೋ ಅಂದರು. ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟು ಪುಟ್ಟ ಊಟದ ಡಬ್ಬಿ ಸಾಕ ಸರ್ ಅಂದೆ. ಅದಕ್ಕೆ ಅವರು, ಏಯ್ ಇದು ಊಟ ಅಲ್ಲ, ಇದು ಉಪ್ಪಿನಕಾಯಿ, ಊಟ ಜಟಕಾ ಗಾಡಿಯಲ್ಲಿ ಬರ್ತಾ ಇದೆ ಅಂದರು. ಅನಂತರದ ದಿನಗಳಲ್ಲಿ ಊಟ ಜಟಕಾ ಗಾಡಿಯಲ್ಲೇ ಬಂತು. ಹೇಗೆ ಅಂದರೆ ಅವರು ಕೈವಾರ ಮಹಾತ್ಮೆ ಸಿನಿಮಾದಲ್ಲಿ ಅವರು ಬಕಾಸನ್ ಪಾತ್ರವನ್ನು ಮಾಡಿದಾಗ ಎತ್ತಿನ ಗಾಡಿಯಲ್ಲಿ ಊಟ ಕಳಿಸಿದ್ದು ಕೂಡ ನನಗೆ ನೆನಪಾಗ್ತಾ ಇದೆ. ಹೀಗೆ ಅಂತಹ ಮಾಸ್ತರು ಆ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಯಮನ ಪಾತ್ರ ಹಾಕ್ಕೊಂಡು ಅವ್ರು ನಿಂತಿದ್ದಾರೆ. ಸತ್ತು ಮಲಗಕ್ಕೆ ಒಬ್ಬ ಸತ್ಯವಾನನ್ನು ನಾವು ಸ್ಪಾಟಲ್ಲೇ ತೊಗೋತಾ ಇದ್ವಿ. ಅವನದೇನು ಡೈಲಾಗ್ ಇಲ್ಲ. ಆದ್ದರಿಂದ ಪಂಚೆ ಹುಟ್ಟವನು ಯಾವನಾದರೂ ಸರಿ ಅಲ್ಲಿ ಮಲ್ಕೊಳ್ಳೋದು. ನಂದು ಸಾವಿತ್ರಿ ರೋಲು. ಆಗಲೇ ಹೇಳಿದಾಗೆ ಹೆಣ್ಣಿನ ಪಾತ್ರ ಬ್ರ್ಯಾಂಡ್ ಆಗಿಬಿಟ್ಟಿದೆ ಕಾಲೇಜ್ ಡೇಸಲ್ಲಿ. ಸೊ ಹೆಣ್ಣಿನ ಪಾತ್ರಕ್ಕೆ ನಾನು 1970ಸಲ್ಲಿದ್ದು. ಸರಿ, ನಾನು ಸೀರೆ ಉಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಇದ್ದೀನಿ. ಆ ಕಡೆ ಯಮಾನು ರೆಡಿ ಇದ್ದಾರೆ. ಸತ್ತು ಮಲಗಕ್ಕೆ ಸತ್ಯವಾನ ಇಲ್ಲ. ಸೈಡ್ ವಿಂಗೆ ನೋಡಿದ್ರೆ ಬರೀ ಮಕ್ಕಳಿದ್ದಾರೆ, ಮೇಡಮ್ಗಳಿದ್ದಾರೆ, ಟೀಚರ್ಸ್ ಇದ್ದಾರೆ. ಎಲ್ಲ ಪ್ಯಾಂಟ್ಗಳು ಹಾಕ್ಕೊಂಡ್ರು ಜನ ಇದ್ದಾರೆ ವಿನಃ ಪಂಚೆ ಹುಟ್ಟೋನು ಒಬ್ಬನೂ ಇಲ್ಲ. ಪ್ಯಾಂಟ್ ಹಾಕ್ಕೊಂಡ್ರು ಅಂತಂದು ಮಲಗ್ಸೋಕ್ಕಾಗಲ್ಲ. ಪಾವನು ಪಂಚೆ ಹುಟ್ಟಿಲ್ವಲ್ಲ, ಶುರು ಮಾಡಿ ನಿಮ್ಮದೇ ಫಸ್ಟು ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಯಾವನೊಬ್ಬ ಸಪೋಟ ಮರವನಿದ್ದ, ಸಪಟ ಅಂದ್ಕೊಂಡು ಹೋಗ್ತಾ ಇದ್ದ, ಪಂಚೆ ಉಟ್ಕೊಂಡಿದ್ದ ಅವನು. ಕರೀರಿ ಅವನ್ನ ಅಂದರು. ಏಯ್ ಬಾ ಒಳಗಡೆ ಅಂದರು. ಒಳಗಡೆ ಬಂದ. ಸೈಡ್ ವಿಂಗು ಕರ್ಟನ್ ಮುಂದೆ ಇದೆ. ಯಮನ್ ರೋಲಲ್ಲಿ ಮೇಷ್ಟಿದ್ದಾರೆ. ಅವನು ಅಲ್ಲಿಡು ಸಪೋಟ ಇದು ಅಂದರು. ಅವನು ಸಪೋಟನ ಗೋಪುರವಾಗಿ ಜೋಡಿಸ್ಕೊಂಬಂದಿದ್ದ. ಅಲ್ಲಿಟ್ಟ. ಏನು ನಡೀತಿದೆ ಅಂತ ಅವ್ನಿಗೆ ಗೊತ್ತಿಲ್ಲ. ಸಪೋಟದವನಿಗೆ ಪಂಚೆ ಉಟ್ಕೊಂಬಂದಿದ್ದಾನೆ. ಅಲ್ಲಿಟ್ಟ. ಮಲ್ಕ ಹೇಳಿ ತೊಡೆ ಮೇಲೆ ಅಂದ. ಅವನಿಗೆ ಏನು ಕನ್ಫ್ಯೂಷನ್ ಅಂದರೆ ನಾನು ಗಂಡಸೋ ಹಿಂಗ್ಸೋ ಅವ್ನಿಗೆ ಗೊತ್ತಿಲ್ಲ. ಯಾಕೆ ಮಲ್ಕೋಬೇಕು ಅಂತಲೂ ಗೊತ್ತಿಲ್ಲ ಅವನಿಗೆ. ಸರಿ ಮಲ್ಕ ಅಂದ. ಅವನು ಮಲ್ಕೊಂಡು ಸಪೋಟ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಪಿಳಿ ಅಂತ ಸಪೋಟನೇ ನೋಡ್ತಾ ಇದ್ದಾನೆ. ಮುಚ್ಕೋ ಕಣ್ಣು ಅಂತಾರೆ ಗದೆ ತೋರಿಸ್ಬಿಟ್ಟಿವರು. ಅವನು ಕಣ್ಣು ಮುಚ್ಚೋಕ್ಕೆ ತಯಾರಿಲ್ಲ. ಆಮೇಲೆ ಸರ್ ಒಂದು ಕೆಲಸ ಮಾಡ್ತೀನಿ, ಅವ್ನು ತಲೆ ಈ ಕಡೆ ಇಟ್ಕೊಂಡ್ಬಿಡ್ತೀನಿ, ಸಪೋಟ ಹಿಂದೆ ಇಟ್ಬಿಡಿ ಹಿಂದೆ. ತಲೆ ಈ ಕಡೆ ತಿರ್ಸ್ಕೊಂಡು ಸಪೋಟ ಹಿಂದೆ ಇಟ್ಟರು. ಸೊ ಜನಕ್ಕೆ ಅವನ ತಲೆ ಹಿಂಭಾಗ ಕಾಣುತ್ತೆ. ಸಪೋಟ ತಟ್ಟೆ ಇಲ್ಲಿತ್ತು. ಸರಿ, ಇನ್ನೇನು ಕರ್ಟನ್ನು ಓಪನ್ ಆಗಬೇಕು. ಆವತ್ತು ಹೇಳ್ತೀನಿ, ನಿಜವಾಗ್ಲೂ ಆ ದೃಶ್ಯ ಇದೆಯಲ್ಲ, 6.5 ಅಡಿ ಎತ್ತರದ ಯಮ, ಆ ಕಪ್ಪು ಬಣ್ಣ, ಮೀಸೆ, ಆ ಗದೆ, ಸತ್ತು ಮಲಗಿರ್ತಕ್ಕಂಥ ಸತ್ಯವಾನ, ಸಾವಿತ್ರಿ, ಕೂತಿದ್ದೀನಿ ನಾನು. ಕರ್ಟನ್ ಓಪನ್ ಮಾಡಿದ ತಕ್ಷಣ ಮಕ್ಕಳು ಹೇಗೆ ಕುಣಿದಾಡಿದ್ರು ಅಂದರೆ ಅಬ್ಬಬ್ಬಬ್ಬಬ್ಬ, ಒಳ್ಳೆ ಸಮುದ್ರದ ವೇವ್ಸ್ ಥರ ಕುಣಿದಿದ್ದೆ ಮಕ್ಕಳು. ಆ ಒಂದು ದೃಶ್ಯ ಡೈಲಾಗೇ ಬೇಡ, ಅಷ್ಟು ಚೆನ್ನಾಗಿ ಅವರು ಆನಂದ ಪಟ್ಟಿದ್ದು ನಂಗೆ ನೆನಪಾಗ್ತಾ ಇದೆ. ಆವತ್ತು ನನಗೆ ಅನ್ನಿಸ್ತು, ಈ ದೃಶ್ಯಾನಂದ ಇದೆಯಲ್ಲ, ಇದು ಹಾಸ್ಯಕ್ಕೂ ಮಿಗಿಲಾದ್ದು ಅಂತ ಒಂದು ಒಳ್ಳೆ ಆನಂದವನ್ನು ಮಕ್ಕಳು ಅನುಭವಿಸಿದ್ರು. ನನಗೆ ಡೈಲಾಗಿಗೆ ಮೈಕ್ ಕ್ಯಾಚ್ ಆಗ್ತಾಯಿಲ್ಲ. ಕೆಳಗಡೆ ಕೂತಿದ್ದೀನಿ, ಕೈ ಹೀಗೆ ತೋರಿಸ್ತಾ ಇದ್ದೀನಿ. ಮೇಸ್ಟ್ರೇ ಡೈಲಾಗ್ ತೊಗೊಂಡ್ರು. ಏನಂದೆ ಸಾವಿತ್ರಿ ಅಂದರು. ನಾನೇನೂ ಅಂದಿರಲಿಲ್ಲ. ಡೈಲಾಗ್ ಮೇಲಿದೆ ಮೈಕು. ಸುಮ್ಮನೆ ಹೀಗಂದೆ. ಏನಂದೆ ಸಾವಿತ್ರಿ? ಕಳೆದು ಹೋಗಿರುವ ರಾಜ್ಯಕೋಶಗಳು ಬೇಕೆಂದು ಕೇಳಿದೆಯಾ ಅಂದೆ. ಹೌದು ಹಿಂಗಂದೆ. ಕೊಟ್ಟಿದ್ದೇನೆ ಹೋಗು ಅಂದರು ಅವರು. ಆಮೇಲೆ ಮತ್ತೆ ಹೀಗಂದೆ ಕೈ. ಏನಂದೆ ಸಾವಿತ್ರಿ? ನಿಮ್ಮ ಅತ್ತೆ ಮಾವ ಕಣ್ಣುಗಳು ಬೇಕೆಂದು ಕೇಳಿದೆಯಾ ಅಂತ ಕೇಳಿದ್ರು. ಹೌದು ಅಂದೆ. ಕೊಟ್ಟಿದ್ದೇನೆ ಹೋಗು ಅಂದರು ಅವರು. ಹೀಗೆ ನಾನು ಏನೂ ಕೇಳದೆ 3 ವರಗಳು ಕೊಟ್ಟ ನಮ್ಮ ಮಾಸ್ತರನ್ನು ಈ ತಂಪು ಹೊತ್ತಲ್ಲಿ ನಿಮ್ಮ ಚಪ್ಪಾಳೆ ನೋಡಿ ಸ್ಮರಿಸ್ಕೊತಾ ಇದ್ದೀನಿ. ಈ ನಾಟಕಗಳಲ್ಲಿ ಇವೆಲ್ಲ ನಡೆದು ಹೋಗುತ್ತೆ. ಮತ್ತು ಜೀವನ ನಾಟಕದಲ್ಲಿ ಇವತ್ತು ಯಾರು, ಏನು ಪರ್ವತಾವಣಿಯರು ಯಾರು, ಕೈಲಾಸಂ ಯಾರು, ಇಂಥದ್ದೆಲ್ಲ ನಮಗೆ ನೆನಪಾಗೋಕ್ಕೆ ಇಂಥ ಫಂಕ್ಷನ್ಸ್ ನಮ್ಗೆ ಬೇಕಾಗುತ್ತೆ. ಯಾವುದೋ ಒಂದು ಕಾನ್ವೆಂಟ್ ಶಾಲೆ, ಆ ಕಾನ್ವೆಂಟ್ ಶಾಲೆಯಲ್ಲಿ ಒಂದು ಪುಟ್ಟ ಮಗು ಕೇಳಿಬಿಡುತ್ತೆ, ಟೀಚರ್ ಮಹಾತ್ಮ ಗಾಂಧಿ ತಲೆ ಬೋಳಾಗಿದೆ ಯಾಕೆ ಅಂತ ಕೇಳಿಬಿಡುತ್ತೆ. ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ, ಯಾವ ಸಿಲೆಬಸ್ಸಲ್ಲೂ ಇದಿಲ್ಲ. ಏನಂತ ಹೇಳುತ್ತೆ? ಮಹಾತ್ಮ ಗಾಂಧಿ ತಲೆ ಬೋಳು ಯಾಕೆ? ಮಗು ಕೇಳಿದೆ, ಟೀಚರ್ ಹೇಳಬೇಕಲ್ಲ. ಅದು ಈ ಕೂದಲು ಅಂತಕ್ಕಂಥದ್ದು ಇದೆಯಲ್ಲ, ಇದು ಸುಳ್ಳು. ಈ ಸುಳ್ಳು ಅಂತಕ್ಕಂಥ ಕೂದಲು ಬಿಟ್ಟು ಹೋಗ್ಬಿಡುತ್ತೆ, ಸತ್ಯ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಅಂದರೆ ಸುಳ್ಳು ಕೂದಲು ತಲೆ ಮೇಲಿರುತ್ತೆ, ಆ ಸುಳ್ಳು ಆಚೆ ಕಡೆ ಹೋದಾಗ ಸತ್ಯ ಉಳ್ಕೊಳ್ಳುತ್ತೆ. ಗಾಂಧಿ ಸತ್ಯವಾದಿಗಳಾದ್ದರಿಂದ ಅವರ ತಲೆ ಬೋಳಾಗಿದೆ ಅಂತ ಬಚಾವಾಗ್ಬಿಟ್ಲು ಮೇಡಮ್ಮು. ತಕ್ಷಣ ಮಗು, ಗೊತ್ತಾಯಿತು ಟೀಚರ್. ಏನು ಗೊತ್ತಾಯಿತು? ನಿಮ್ಮ ತಲೆ ತುಂಬ ಯಾಕೆ ಕೂದಲಿದೆ ಅಂತ ಈಗ ಗೊತ್ತಾಯಿತು ಅಂತ ಹೇಳುತ್ತೆ ಮಗು. ದಿನದ ಜಂಜಾಟದಲ್ಲಿ ನಗು ಮರ್ತೇ ಹೋಗ್ತಿದೆ. ಆದರೆ ಇಂತಹ ಹಾಸ್ಯ ಕಾರ್ಯಕ್ರಮಗಳು ನಗಿಸುವುದು ಮಾತ್ರವೇ ಅಲ್ಲ, ನವೋಲ್ಲಾಸವನ್ನು ತಂದು ಕೊಟ್ಟಿವೆ ಅಂದರೆ ತಪ್ಪಿಲ್ಲ. ಕಾರ್ಯಕ್ರಮದ ಆಯೋಜಕರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಗುವಿಗೆ ರೇಷನ್ ಹಾಸ್ಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.